ನನ್ನ ಹೆಸರು ಶಿವಶಂಕರಾಚಾರ್ಯ ಕೆ ಅಂತ ಸರ್ಕಾರಿ ಪ್ರೌಢಶಾಲೆ ಕೇಂದ್ರಕುಪ್ಪೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇವತ್ತು ರಾಷ್ಟ್ರಮಟ್ಟದ ವಿಜ್ಞಾನ ವಸ್ತುಪ್ರದರ್ಶನ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ರು. ಇಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಅಪ್ಲಿಕೇಶನ್ಸ್ ಕೇಂದ್ರದಲ್ಲಿ ಬಲವನ್ನು ಅಥವಾ ಅದರ ಅನ್ವಯಗಳನ್ನು ಕುರಿತಂತೆ ನಾನು ಕೆಲವು ಕೇಂದ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲಿಗೆ ಎರಡು ಬೀಡ್ಸನ್ನು ಏನು ಮಾಡಿದ್ದಾರೆ ಅಂತಂದರೆ ಅದರಲ್ಲಿ ಕೊಟ್ಟಿದ್ದಾರೆ. ಇಟ್ಕೊಂಡು ಏನು ಮಾಡ್ತಾರೆ, ಇದಕ್ಕೆ ಒಂದು ವೃತ್ತಿಯ ಚಲನೆಯನ್ನು ಕೊಡ್ತೇನೆ. ವೃತ್ತಿಯ ಚಲನೆಯನ್ನು ಕೊಟ್ಟಾಗ ಬೀಡ್ಸ್ ಏನಾಗುತ್ತೆ ಬೀಡ್ಸ್ ಏನಾಗಿದೆ ಅಂದರೆ ಕೇಂದ್ರವನ್ನು ಬಿಟ್ಟು ದೂರ ಹೋಗಿದೆ. ಇದನ್ನು ನಾವು ಕೇಂದ್ರಕ್ಕಾಗಿ ಬಲ ಅಂದರೆ ಕೇಂದ್ರವನ್ನು ಬಿಟ್ಟು ದೂರ ಹೋಗೋದು ಕೇಂದ್ರಕ್ಕಾಗಿ ಬಲ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಕ್ರಮಸಹ ನೋಡ್ಬೋದು. ಇಲ್ಲಿ ಒಂದು ರಾಟೆ ಇದೆ. ಸೊ ರಾಟೆನಲ್ಲಿ ನೋಡ್ಬೋದು ಕುದುರೆ ಮೇಲೆ ನಾವು ಕುಂತಿರ್ತೀವಿ. ಇದನ್ನು ಜೋರಾಗಿ ಏನು ಮಾಡ್ತಾರೆ, ಮೋಟ್ರ್ ಬಳಸ್ಕೊಂಡು ಅಥವಾ ಮ್ಯಾಲಿನ ತಿರುಗಿಸ್ತಾರೆ. ತಿರುಗಿಸಿದಾಗ ಏನಾಗ್ತವೆ ಅಂದರೆ ಕುದುರೆಗಳೆಲ್ಲ ಮೇಲೆ ಹಾಕ್ತವೆ. ಇದರ ಅರ್ಥ ಏನಂದರೆ ನಾವು ಕೇಂದ್ರದಿಂದ ದೂರ ಆಗ್ತವೆ. ಸೊ ಇದಕ್ಕೆ ಇದರ ಚಲನೆ ಈ ರೀತಿಯ ಚಲನೆಯನ್ನು ನಾವು ಕೇಂದ್ರಕ್ಕಾಗಿ ಚಲನೆ, ಕೇಂದ್ರಕ್ಕಾಗಿ ಬಲ ಅನ್ನೋದನ್ನು ಕಲಿತೀವಿ. ಅದೇ ರೀತಿ ನಾವು ನೋಡ್ಬೋದು, ಸಾಮಾನ್ಯವಾಗಿ ನಮ್ಮನ್ನು ಕೇಳಿದ್ರೆ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಭೂಮಿ ಗೋಳಾಕಾರದಲ್ಲಿದೆ, ದುಂಡಗಿದೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ನೋಡಿದ್ರೆ ಭೂಮಿ ಗೋಳಾಕಾರವಾಗಿದೆ ಅಥವಾ ದೊಡ್ಡಕ್ಕಿಲ್ಲ. ಸೊ ಧ್ರುವಗಳು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಚಪ್ಪಟೆಯಾಗಿರುತ್ತೆ ಮತ್ತು ಸಮಭಾಜ ಧ್ರುವದ ಪ್ರದೇಶ ಏನಾಗಿರುತ್ತೆ ಅಂದರೆ ಉಬ್ಬಿಕೊಂಡಿರ್ತದೆ, ಬಲ್ಜಾಗಿರ್ತದೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಸ್ವಲ್ಪ ಕೊಡ್ಬೋದು. ಈಗ ನಾವು ಇದನ್ನು ರೊಟೇಟ್ ಮಾಡ್ತಾ ಇದ್ದೀವಿ. ಇದನ್ನು ಭೂಮಿಯಿಂದ ಅನ್ಕೊಡಿ. ರೊಟೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಆಕಾರ ಬದಲಾಗ್ತಾ ಇದೆ. ಸೊ ಜಿಯರ್ ಶೇಪನ್ನು ಪಡ್ಕೊಳ್ತಾ ಇದೆ. ಅಂದರೆ ಭೂಮಿಯ ಆಕಾರ ಚಿತ್ರಹಿನ ಆಕಾರದಲ್ಲಿದೆ ಅಂತ ಮಕ್ಕಳಿಗೆ ಹೇಳ್ತೀವಿ. ಸೊ ಅದನ್ನು ಮಕ್ಕಳಿಗೆ ಅದನ್ನು ತೋರಿಸ್ಬೋದು, ಹೇಗೆ ಅದು ಒಂದು ಚಿತ್ರಹಿನ ಆಕಾರವನ್ನು ಪಡೆಯೋದು ತೋರಿಸ್ಬೋದು. ಇದಕ್ಕೂ ಸಹ ಭೂಮಿಯ ಒಂದು ಆಕಾರ ಕೇಂದ್ರಕ್ಕಾಗಿ ಬಲ ಅಂತ ನಾವು ಹೇಳ್ಬೋದು. ಕೇಂದ್ರಕ್ಕಾಗಿ ಬಲವನ್ನು ನಾವು ಎಲ್ಲೆಲ್ಲಿ ಅನ್ವಯ ಮಾಡ್ತೀವಿ ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿ ರಕ್ತದಿಂದ ರಕ್ತದ ಮಾದರಿಯನ್ನು ಸಪ್ರೇಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಕೇಂದ್ರಕ್ಕಾಗಿ ಬಲವನ್ನು ಅನ್ವಯ ಮಾಡ್ತೀವಿ. ಸೊ ಇಲ್ಲಿ ಅದನ್ನು ಪ್ರಯೋಗ ಮಾಡಿದ ಸಂಕೇತನ ಏನು ಮಾಡಿದ್ರೆ ಒಂದು ಮಿಶ್ರಣ ತೆಗೆದುಕೊಂಡಿದ್ದಾರೆ. ಆ ಮಿಶ್ರಣದಲ್ಲಿ ಏನಪ್ಪ ಅಂತಂದರೆ ನೀರು ಮತ್ತು ಪಿಷ್ಟದ ಮಿಶ್ರಣ ತೆಗೆದುಕೊಂಡಿದ್ದಾರೆ. ನೀರು ಮತ್ತು ಪಿಷ್ಟದ ಮಿಶ್ರಣ ಆಗಿರ್ತಕ್ಕಂಥ ನೀವು ನೋಡ್ಬೋದು. ಈಗ ಇದಕ್ಕೆ ನಾನು ಚಲನೆಯನ್ನು ಕೊಡ್ತೀನಿ. ಚಲನೆಯನ್ನು ಕೊಟ್ಟಾಗ ಕೇಂದ್ರಕ್ಕಾಗಿ ಬಲದ ಕಾರಣ ಏನಾಗುತ್ತಂದರೆ ಪಿಷ್ಟದ ಕಣಗಳೆಲ್ಲ ಏನಾಗ್ತವೆ, ಕೇಂದ್ರದಿಂದ ದೂರಕ್ಕೆ ಸರಿಯಲ್ಪಟ್ಟು ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಈ ರೀತಿ ಆಸ್ಪತ್ರೆಯಲ್ಲಿ ರಕ್ತದ ಕಣಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಮತ್ತು ಅದೇ ರೀತಿ ಮೂತ್ರದಲ್ಲಿರ್ತಕ್ಕಂತಹ ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ, ಕಣಗಳನ್ನು ಬೇರ್ಪಡಿಸ್ತಕ್ಕಂಥದ್ದು, ಬ್ಯಾಕ್ಟೀರಿಯಾವನ್ನು ಬೇರ್ಪಡಿಸ್ತಕ್ಕಂಥದ್ದು, ವೈರಸ್ಗಳನ್ನು ಬೇರ್ಪಡಿಸ್ತಕ್ಕಂಥದ್ದು, ಇದೆಲ್ಲ ಸಹ ಏನು ಮಾಡ್ತಾರೆ ಅಂದರೆ ಒಂದು ಆಸ್ಪತ್ರೆ ಪ್ರಯೋಗಾಲಯದಲ್ಲಿ ಒಂದು ಸೆಂಟ್ರಿಫ್ಯೂಜ್ ಅಂತಕ್ಕಂಥ ಒಂದು ಯಂತ್ರವನ್ನು ಬಳಸಿಕೊಂಡು ಮಾಡ್ತಾರೆ. ಅದನ್ನು ನಾವು ಇಲ್ಲಿ ಭಾಳ ಸರಳವಾಗಿ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನೋಡಿದ್ರೆ ನಾನು ಎರಡು ದ್ರಾವಣ ಮಿಶ್ರಣ ಕೊಟ್ಟಿದ್ದೇನೆ. ಕೆಳಗೆ ಇರ್ತಕ್ಕಂಥದ್ದು ನೀರು, ಇದಕ್ಕೆ ನಾನು ಹಸಿರು ಬಣ್ಣವನ್ನು ಹಾಕಿಬಿಟ್ಟಿದ್ದೇನೆ. ಮೇಲೆ ಇರ್ತಕ್ಕಂಥದ್ದು ಎಣ್ಣೆ. ನೀರು ಮತ್ತು ಎಣ್ಣೆಗಳು ಪರಸ್ಪರ ಒಂದಕ್ಕೊಂದು ಬೆರೆಯಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವುಗಳ ಒಂದು ಸಾಂದ್ರತೆಯಲ್ಲಿ ವ್ಯತ್ಯಾಸ ಇದೆ. ಈ ಸಾಂದ್ರತೆಯ ವ್ಯತ್ಯಾಸದ ಕಾರಣದಿಂದಾಗಿ ನಮ್ಮ ಸಾಂದ್ರ ಹೆಚ್ಚಾಗಿರ್ತಕ್ಕಂಥ ಒಂದು ವಸ್ತು, ಒಂದು ದ್ರವ ಕೆಳಗೆ ಇರುತ್ತೆ, ಸಾಂದ್ರ ಕಡಿಮೆ ಇರ್ತಕ್ಕಂಥದ್ದು ಅದ್ರ ಮೇಲೆ ತೇಲ್ತಾ ಇರುತ್ತೆ. ಇದನ್ನು ಸಹ ನಾನು ಏನು ಮಾಡಿದೆ, ಒಂದು ವೃತ್ತಿಯ ಚಲನೆ ಕೊಡಿಸ್ತೀನಿ. ವೃತ್ತಿಯ ಚಲನೆ ಕೊಡಿಸಿದಾಗ ನೋಡ್ಬೋದು, ಕೆಳಗೆ ಇರ್ತಕ್ಕಂಥ ಹಸಿರು ಬಣ್ಣದ ನೀರು ಮೇಲಕ್ಕೆ ಹೋಗಿದೆ. ಸೊ ಯಾಕೆ ಮೇಲಕ್ಕೆ ಹೋಯಿತು ಅಂತ ಆಲೋಚನೆಗೆ ಏನಪ್ಪ ಅಂದರೆ ಇಲ್ಲಿ ಕೆಳಗೆ ಇರ್ತಕ್ಕಂಥ ನೀರು ಹೆಚ್ಚು ಸಾಮರ್ಥ್ಯದ ನೀರು ಮೇಲಕ್ಕೆ ಹೋಗ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇದನ್ನು ಅನೇಕ ಕೈಗಾರಿಕೆಗಳಲ್ಲಿ ಈ ಒಂದು ತತ್ವವನ್ನು ಬಳಸಿಕೊಂಡು ವಸ್ತುಗಳನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಉದಾಹರಣೆಗೆ ಡೈರಿ ಇಂಡಸ್ಟ್ರಿಯಲ್ಲಿ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಲಾಗಿರ್ಬೋದು. ಅದೇ ರೀತಿ ಬಿವರೇಜ್ ಇಂಡಸ್ಟ್ರಿಯಲ್ಲಿ ಸಹ ಇದನ್ನು ಅನ್ವಯ ಮಾಡ್ತಾರೆ. ಈ ಥರ ಬೇರೆ ಬೇರೆ ಒಂದು ರಾಸಾಯನಿಕ ಇಂಡಸ್ಟ್ರೀಸಲ್ಲಿ ಇದನ್ನು ಅನ್ವಯ ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು. ಮಕ್ಕಳಿಗೆ ಕೇಂದ್ರಕ್ಕಾಗಿ ಬಲದ ಅನ್ವಯವನ್ನು ಹೇಳಬೇಕಾದ್ರೆ ನಾವು ಅದರ ಅನ್ವಯನ ಹೇಳ್ತೀವಿ. ಏನಪ್ಪ ಅಂತಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆಯನ್ನು ಹಿಂಡತಕ್ಕಂಥ ಸಂದರ್ಭದಲ್ಲಿ ನಾವು ಕೇಂದ್ರಕ್ಕಾಗಿ ಬಲವನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಆದರೆ ನಾವು ತರಗತಿ ಕೋಣೆಗೆ ಏನಪ್ಪ ಅಂದರೆ ವಾಷಿಂಗ್ ಮಿಷಿನ್ ತರೋಕ್ಕಾಗಲ್ಲ, ತಂದ್ರೂ ಅದು ಬಿಚ್ಚಿ ಒಳಗೆ ಏನಿಲ್ಲ ಅಂತ ತೋರಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದರೊಂದು ಸರಳವಾಗಿರ್ತಕ್ಕಂಥ ಸಾಧನವನ್ನು ಕೊಟ್ಟಿದ್ದೇನೆ. ಸೊ ಒಂದು ಪ್ಲಾಸ್ಟಿಕ್ ಡಬ್ಬಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಗೋಲುಗಳು ಮಾಡಿಕೊಂಡು ಒಳಭಾಗದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಬಟ್ಟೆಯನ್ನು ಬಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಕಡ್ಡಿಗೆ ಅದರೊಳಗೆ ಫಿಕ್ಸ್ ಮಾಡ್ಕೊಂಡು ಏನು ಮಾಡ್ತಿದ್ರೆ ಇದು ಜೋರಾಗಿ ತಿರುಗಿಸಿದಾಗ ಏನಾಗ್ತದೆ, ನೀರಿನ ಹನಿಗಳು ಹೊರಗಡೆ ಬರ್ತವೆ. ನೀರಿನ ಹನಿಗಳು ಹೊರಗಡೆ ಬರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಈ ಥರ ಅಲ್ಲಿ ಏನಾಗುತ್ತೆ, ಯಾಂತ್ರಿಕವಾಗಿ ಮೋಟರ್ ಬಳಸ್ಕೊಂಡು ನೀರಿನ ಹೊರಗಡೆ ಬರೋ ಥರ ಮಾಡ್ತಾರೆ. ಸೊ ಇದನ್ನು ನಾವು
ತರಗತಿಯಲ್ಲಿ ಮಕ್ಕಳಿಗೆ ಹೇಗೆ ಒಂದು ವಾಷಿಂಗ್